ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಪ್ರಧಾನಿ ಮೋದಿ ಮಹಿಳೆಯರಿಗೆ ಕೊಟ್ರು ಒಳ್ಳೆ ಗಿಫ್ಟ್. ಆ ಗಿಫ್ಟ್ ಏನ್ ಗೊತ್ತಾ? ಹೇಳ್ತೀನಿ ಕೇಳಿ. ಸ್ತ್ರೀ ಸಬಲೀಕರಣದ ಬಗ್ಗೆ ಮಾತನಾಡುವ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ನಿರ್ಧಾರವೊಂದನ್ನ ಕೈಗೊಂಡಿದ್ದಾರೆ. ಮದುವೆ ಆದ ಮಾತ್ರಕ್ಕೆ ಮಹಿಳೆಯರು ತಮ್ಮ ಪಾಸ್ಪೋರ್ಟ್ ನಲ್ಲಿ ಹೆಸರು ಬದಲಾಯಿಸಬೇಕಿಲ್ಲ ಅಂತ ಹೇಳಿದ್ದಾರೆ. ಐಎಂಸಿ ಲೇಡೀಸ್ ವಿಂಗ್ ನ 50ನೇ ವಾರ್ಷಿಕೋತ್ಸವದಲ್ಲಿ ಮಾತನಾಡ್ತಾ ಈ ವಿಷಯ ಹೇಳಿದ್ದಾರೆ. ಮದುವೆಯಾದ ಬಳಿಕ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವಾಗ ಹೆಸರು ಬದಲಾಯಿಸಬೇಕು ಅಂತ ಏನಿಲ್ಲ. ಅಂತೆಯೇ ವಿಚ್ಛೇದಿತ ಮಹಿಳೆ ತನ್ನ ವೈವಾಹಿಕ ಜೀವನದ ವಿವರಣೆಯನ್ನ ಕೊಡಬೇಕಿಲ್ಲ. ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸಲು ತನ್ನ ತಂದೆ ತಾಯಿಯ ವಿವರಣೆ ಕೊಡಬೇಕಾ ಅಥವಾ ಗಂಡನ ವಿವರಣೆ ಕೊಡಬೇಕಾ ಅನ್ನೋದು ಅವ್ರವ್ರಿಗೆ ಬಿಟ್ಟ ವಿಚಾರ ಅಂತ ಮೋದಿ ಹೇಳಿದ್ದಾರೆ. ಮುಂಚೆ ಎಲ್ಲ ಹೆಣ್ಮಕ್ಳು ಮದ್ವೆಗ್ ಮುಂಚೆ ಆಲ್ರೆಡಿ ಪಾಸ್ಪೋರ್ಟ್ ಇದ್ರೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೋತಾರೆ. ಯಾಕಂದ್ರೆ ಮದ್ವೆ ಆದ್ಮೇಲೆ ಅದ್ರಲ್ಲಿ ಹಸ್ಬೆಂಡ್ ನೇಮ್ ಇಲ್ಲ ಅಂತಂದ್ರೆ ಕೆಲವರು ಆಕ್ಸೆಪ್ಟ್ ಮಾಡಲ್ಲ. ಇನ್ನು ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಕಂಪಲ್ಸರಿ ತಮ್ಮ ಹಸ್ಬೆಂಡ್ ನೇಮ್ ಅನ್ನ ಹಾಕಿಸ್ಕೊಳ್ಳೇಬೇಕು ಅನ್ನೋ ಒಂದು ರೂಲ್ಸ್ ಇತ್ತು. ಇದೀಗ ಪ್ರಧಾನಿ ಮೋದಿ ಅವರು ಸ್ವತಃ ಅವರೇ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ ಮುಂದಕ್ಕೆ ಹೆಣ್ಮಕ್ಳು ಮದುವೆ ಆದ ತಕ್ಷಣ ಹೆಸರನ್ನ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ, ಅದು ಅವ್ರವ್ರ ಇಷ್ಟ ಅಂತ. ಇದು ನಿಜಕ್ಕೂ ಒಳ್ಳೇದು ಅನ್ಸತ್ತೆ. ಇದ್ರಲ್ಲಾದ್ರೂ ಹೆಣ್ಮಕ್ಳಿಗೆ ಒಂದು ಫ್ರೀಡಮ್ ಸಿಕ್ತು ಅಂತ ಅನ್ಕೋತೀವಿ. ಇದಕ್ಕೆ ನೀವೇನ್ ಹೇಳ್ತೀರಾ? ನಿಮ್ಗೇನ್ ಅನ್ಸತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡ್ಬೇಕು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.